ಕೂಲ್ ಡೌನ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಈಗ ಸೊ ನಾವಿವತ್ತು ಹೊರಗೆ ಹೊಂಟಿವಿ ಫನ್ ಮಾಡ್ಲಿಕ್ಕೆ, ಸ್ವಲ್ಪ ಸುತ್ತಾಡ್ಲಿಕ್ಕೆ ಅಂಡ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮೋರ್ ಓವರ್. ಸೊ ಎಲ್ರಿಗೂ ಗೊತ್ತಿರೋಂಗೆ WTC ಪ್ರಾಕ್ಟೀಸ್ ನಡೀಲಿರ್ತದ ನಮ್ಮ ಗೈಸ್. ಅದು ಒಂದ್ ಸ್ವಲ್ಪ ಹಳೆ ಟೀಮ್ ಮೇಲೆ ಪ್ರೀತಿ ಜಾಸ್ತಿಯಾಗಿ ಇಲ್ಲಿ WTC ಅಂತ ಬಂತ CTVT ಪ್ರಾಕ್ಟೀಸ್ಗೋಸ್ಕರ. ಓಕೆ, ಐ ವಿಲ್ ಕಟ್ ದಿಸ್. ಸೊ CTVT ಪ್ರಾಕ್ಟೀಸ್ಗೋಸ್ಕರ ನಾವೆಲ್ಲರೂ ಹೊಂಟಿದ್ವಿ. ನಮ್ಮ ಜೊತೆಗೆ ಯಾರ್ಯಾರು ಅದಾರ ಅಂದ್ರೆ ಅವರ ಮಾತಾಡ್ತಾರ, ಅವರ ಹೇಳ್ತಾರ, ಅವ್ರ ಫೀಲ್ಸ್ ಹೇಳ್ತಾರ. ಇವತ್ತೆಲ್ಲ ಹೆಂಗ್ ರೆಡಿ ಆಗ್ಯಾರ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರಿಗೆ ಕೇಳೋಣ. ಅಕ್ಕ ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ. ಓಕೆ, ಹಾಯ್ ಎಲ್ರಿಗೂನು. ಸೊ ಎಲ್ಲಾರು ಇವಾಗ CTVTಗೋಸ್ಕರ ಪ್ರಾಕ್ಟೀಸ್ ಹೋಗ್ತಾ ಇದೀವಿ. ಸರ್ದು ಸ್ಟೇಡಿಯಂ ಇದೆ, ಅವ್ರದ್ದು ಒಂಥರ ಊರ್ ಬಿಟ್ಟು ಆಚೆ ಇದೆ. ಅವ್ರಿಗೆ ಮಾತ್ರ 7 ಓವಲ್ಸ್ ಅಂತ ನಮ್ದು ಗ್ರೂಪ್ ಟೀಮು ಆಯ್ತಾ. ಆಮೇಲೆ ಪ್ರಮೋಟ್ ಆಗ್ತಾ ಇದೆಯಮ್ಮ. ಇಲ್ಲ ಸುಮ್ನೆ ತಮಾಷೆಗೆ ಹೇಳ್ತಾ ಇರೋದು, ಅದೆಲ್ಲರಿಗೂ ಗೊತ್ತಾಗತ್ತೆ. ಊರ್ ಪಕ್ಕದಲ್ಲಿರೋ ಒಂದು ಹಳ್ಳಿಗೆ ಪ್ರಾಕ್ಟೀಸ್ ಹೋಗ್ತಾ ಇದೀವಿ ನಾವೆಲ್ಲ. ಸೊ ಅದು ಯಲಹಂಕ ಅಂತೆ, ನಮ್ಗೆಲ್ಲ ಅದೊಂಥರ ಬೆಂಗಳೂರು ಬಿಟ್ಟು ಆಚೆ. ಅದು ನಾವೆಲ್ಲ ಸಿಟೀಸ್ ಊರಾಚೆ, ನಾವು ಸಿಟಿ ಒಳಗಡೆ ಇದೀವಿ. ಸೊ ಇವಾಗೆಲ್ಲ ಪ್ರಾಕ್ಟೀಸ್ಗೆ ಹೋಗ್ತಾ ಇದೀವಿ. ಅದು ಎಂತ ಪ್ರಾಕ್ಟೀಸ್ ಅಂದ್ರೆ ಈ ಬಿಸಿಲಲ್ಲಿ ಮಧ್ಯಾಹ್ನದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಅದು ಮಜಾ ಇರೋದು. ಟ್ಯಾನ್ ಆಗ್ತಾ ಇದ್ರು. ಆಮೇಲೆ ಆಯ್ತು, ಓವರ್ ಟು ಪಾಪ ಗುಣ ನೆಕ್ಸ್ಟ್ ಪ್ಲೇಯರ್ಗೆ. ನಮ್ಮ ಟೀಮ್ ಅಲ್ಲಿ ಒಳ್ಳೆ ಪ್ಲೇಯರ್ ಫುಲ್ ಅವರೇ ಮಾತಾಡ್ಬಿಟ್ಟಿದ್ದಾರೆ ಸರ್. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಫುಲ್ ಡೀಟೇಲ್ಸ್ ರಕ್ಷಿಕ್ ಅವ್ರು ಕೊಟ್ಟಿದ್ದಾರೆ. ಸೊ ನಾವು ಮಾತಾಡೋದು ಏನು ಇಲ್ಲ. ಓಕೆ, ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದಾರೆ. ಡೆಕೆತ್ಲೋನಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದಾರೆ, ಶಾರ್ಟ್ಸ್ ಕೊಡ್ಸೋದಿಕ್ಕೆ. ಅಲ್ಲ ಸರ್, ಸ್ಕರ್ಟ್ ಅಲ್ವಾ. ಮನುಷ್ಯನಿಗೆ ಆಸೆಗಳು ಇರಬೇಕು, ಆದ್ರೆ ದುರಾಸೆಗಳು ಹುಡುಗಿರೆಲ್ಲ ಶಾಪಿಂಗ್ ಅಂದಿದ್ಕಷ್ಟ ರೆಡಿಯಾಗಿ ಬಂದಿದ್ದಾರೆ. ಇಲ್ಲಾಂದ್ರೆ ಖಂಡಿತ ಪ್ರಾಕ್ಟೀಸ್ ಅಂದಿದ್ರೆ ಬರ್ತಾ ಇರಲಿಲ್ಲ. ಅದು ಇವಳೆ ಹಿಂಗ್ ನೋಡಿ, ಇವಳೆ ಹೇಳೋದಷ್ಟೇ. ಅವಳೊಂಥರ ಸಿದ್ದರಾಮಯ್ಯ ಇದ್ದಂಗೆ, ಬರೀ ಹೇಳ್ತಾಳೆ, ಏನು ಕೆಲಸಗಳು ಮಾಡಲ್ಲ. ನಾನು ಇರ್ಬೇಕೋ ಬೇಡ. ಓಕೆ, ಇವರೇ ನಮ್ಮ ಓನರು, ತುಂಬಾ ಒಳ್ಳೆಯವರು. ಸಂತೋಷ್ ಅಂತ ಹೆಸರು. ಸಂತೋಷವಾಗಿರ್ತಾರೆ. ಎಲ್ಲ ನೋವೆಲ್ಸ್ ಅಂತ ಯಲಹಂಕದಲ್ಲಿದೆ, ಅಲ್ಲೇ ಇವತ್ತು ಪ್ರಾಕ್ಟೀಸಿಗೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿದನ್ನು ಶೂಟ್ ಮಾಡಿ ನಿಮಗೆ ಎಲ್ಲ ತೋರಿಸ್ತೀವಿ. ಓಕೆ, ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಾಯ್. ಸ್ವಾತಿ ಬೇಗ ಬಂದ್ಬಿಟ್ಟು ಪಾಪ ನನ್ನಂತ ಅಮಾಯಕ ಹುಡುಗಿ ಬಗ್ಗೆ ಬ್ಲೇಮ್ ಮಾಡ್ತಾ ಇದ್ದಾಳೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಜನಗಳು. ಅಲ್ಲಿ ಗರ್ಲ್ಸ್ ಡೇ ಔಟ್ ತರ ಹೋಗ್ತಾ ಇದೀವಿ ಇವತ್ತೆಲ್ಲಾರು. ಇವತ್ತು ಗರ್ಲ್ಸ್ ಡೇ, ಆಮೇಲೆ ಫುಲ್ ಪಾರ್ಟಿ ಇದೆ, ಫುಲ್ ಪ್ರಾಕ್ಟೀಸ್ ಇದೆ, ಆಮೇಲೆ ಶಾಪಿಂಗ್ ಇದೆ. ಒಂದ್ ಹೇಳಿ, ನೀವು ಪಾರ್ಟಿ ಮಾಡ್ತೀರಾ ಪ್ರಾಕ್ಟೀಸ್ ಮಾಡ್ತೀರಾ? ಫಸ್ಟ್ ಪ್ರಾಕ್ಟೀಸ್ ಆಮೇಲೆ ಪಾರ್ಟಿ. ನೋ ಕಟ್ ಇದು ಇದೆ. ಬೇಕಾದ್ರೆ ನಿಮ್ಗೆ ಡೌಟ್ ಇತ್ತು ಅಂದ್ರೆ ನನ್ನ Instagram ಫಾಲೋ ಮಾಡಿ, ಆಮೇಲೆ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಅವಾಗ ಇವಳ್ದೆಲ್ಲ ಡೀಟೇಲ್ಸ್ ಹಾಕ್ತೀನಿ. ಥ್ಯಾಂಕ್ ಯು. ಓ ಮೈ ಗಾಡ್, ನಂದೆಲ್ಲ ಡೀಟೇಲ್ಸ್ ಅವ್ರು ಕೊಡ್ತಾರಂತ. ಬಾಳ ಚಲೋ ಅಲ್ರಿ ಪ್ರೊಫೈಲ್. ಹೌದ್ರಿ, ನಾವು ಉತ್ತರ ಕರ್ನಾಟಕ ಅಡಿ ಶಾವ್ಗ್ಯಾಗ್ ಮಜ್ಗಿ ಹಡೀರಿ ಅಲ್ರಿ, ಹೊಡೀರಿ. ಅಡೀರಿ, ಹಡಿಯೋದು ಬ್ಯಾಡ್ರಿ, ಹೊಡೀರಿ. ಶಾವ್ಗ್ಯಾಗ್ ಮಜ್ಗಿ ಹೆರಿಗೆ ಮಾಡಿಸ್ಬಿಟ್ರು. ಆಗ್ತೀನಿ. ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಕಮೆಂಟ್ ಆಗ್ತಾರೆ, ಸ್ವಾತಿ ಅವರ ಏನ್ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀರಾ UK ಅಂತ. ಓಕೆ ಗೈಸ್, ಹೊಂಟಿವಿ. ಬಹಳ ದೂರ ಅದ, ಔಟ್ ಆಫ್ ಬೌಂಡ್ರಿ ಹೊಂಟಿವಿ ನಾವಂತ್ರು. ನನಗ ಇಲ್ಲಿಗೆ ಟ್ರಾವೆಲ್ ಮಾಡೋದು ಒಂದ, ಹುಬ್ಳಿಗೆ ಬರೋದು ಒಂದ ಅಂತ ಅನ್ಸ್ಬಿಡ್ತದ. ಆಗ ಕಾನೆ ಎಂತ ಬುಗುಡಿ. ಸಿಗ್ತೀವಿ ಡೆಕಾಥ್ಲಾನ್ ಏನೇನ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ, ಹೇಳ್ತೀನಿ. ಚೇ ನೋಡ್ರಿ ಗೈಸ್, ನಾವ್ ಮಾತಾಡ್ರೆ ನಮ್ಗೆಲ್ಲ ಹೆಂಗ ಆಡ್ಕೋತಾರೆ ಅಂತ ಹೇಳಿ. ಓಕೆ, ಎನಿವೆ ಇರ್ಲಿ. ಅಭಿಮಾನಿಗಳು ಬಹಳ ಅದಾರ. ನಮ್ಮ ಭಾಷೆಗ, ನಮ್ಮ ಶೈಲಿಗೆ ಅಭಿಮಾನಿಗಳು ಬಹಳ ಅದಾರ. ಎಂತ ಏನ್ ಹೇಳ್ತಿದ್ದೀರಾ? ಇಲ್ಲ ಕಟ್ಟಾಗಿಲ್ಲ. ಏನ್ ಹೇಳಿದ್ರು ಅವರು? ಸೆನ್ಸರ್ ಕಟ್ಟ. ಆಯ್ತು, ಒಂದ್ ನಿಮಿಷ ಇರಿ.
ಸೊ ಡೆಕಾಥ್ಲಾನ್ ಅಲ್ಲಿ ಸಿಗ್ತೀವಿ, ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂಡ್ ನಮ್ಮ ಸ್ಪಾನ್ಸರ್ಸ್ ಏನ್ ಕೊಡಿಸ್ತಾರೆ ಅಂತ ಹೇಳಿ ತೋರಿಸ್ತೀವಿ. ಆಮೇಲೆ ಎಸ್ ಗೈಸ್, ನಾವು ಡೆಕಾಥ್ಲಾನಿಗೆ ಬಂದ್ವಿ. ಆಕ್ಚುಲ್ ಆಗಿ ಊಟ ಮುಗಿಸ್ಕೊಂಡು ನಾವು ಡೆಕಾಥ್ಲಾನಿಗೆ ಬಂದಿದ್ದ ಬಹಳ ಹಸಿವಾಗಿತ್ತು ಎಲ್ಲರಿಗೂ. ಹಂಗಾಗಿ ಊಟ ಮುಗಿಸ್ಕೊಂಡು ಇವಾಗ ಡೆಕಾಥ್ಲಾನಿಗೆ ಬಂದೀವಿ. ಏನ್ರಿ ಏನ್ ತಗೊಳಕ್ ಬಂದಿದ್ದೀರಾ? ಇವಮ್ಮ ಈ ಮೆಟೀರಿಯಲ್ ನಾನಲ್ಲ, ನನ್ನ ಕ್ಲಾತ್. ಗೈಸ್, ನಾನು ಹಾಕೊಂಡಿರುವಂತಹ ಟಾಪ್ ಇದ್ರದ್ದು ಮ್ಯಾಚ್ ಬೇಕಂತ ಅವ್ರಿಗೆ, ಈ ಕ್ಲಾತ್ ಬೇಕಂತ. ಸೊ ಇದ್ರದ್ದು ಒಂದು ಬಾಟಮ್ ತಗೋಬೇಕಂತ ಹೇಳಿ ಅವ್ರ ಪ್ಲಾನ್ ಸರ್. ಟುಡೇಸ್ ಔಟ್ಲುಕ್. ಬನ್ನಿ ಹೋಗುವ. ಹೋಗ್ತಾ ಇದಾರೆ ಇವ್ರು ಇಷ್ಟ ಇಲ್ಲೇ ಇರೋದು, ಇನ್ನೆಲ್ಲ ಹೋಗ್ಬೇಕು ಅವರು. ಎಂತ ಗೊತ್ತಾ, ಇವರಿಗೆ ಹೋಗ್ಬಿಟ್ಟು ಕ್ಯಾಮ್ರಾ ಹಿಡಿದ್ರೆ ರಾಕಿ ಸಾವಂತ್ ತರ ಹಿಂಗೆಲ್ಲ ಮಾಡ್ತಿದ್ದಾರೆ. ನಿಂಗೆ ಗೊತ್ತು ತಾನೆ ಅವಳು ಎಷ್ಟೇ ಇದ್ರು ರಾಕಿ ಸಾವಂತ್ ಸಿಸ್ಟರ್. ಗೈಸ್, ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ರಾಖಿ ಸಾವಂತ್ ಅವರ ತಂಗಿನ ತೋರಿಸ್ತೀವಿ ನಾವು, ಅವಾಗ್ಲೇ ನೋಡಿದೀರಾ, ಬಟ್ ಇವ್ರೇ ಅಂತ ತೋರಿಸ್ತೀವಿ. ಏ ರಾಖಿ ಸಾವಂತ್ ತಂಗಿ, ಇವಾಗ ಹೇಳಿ ಹಾಯ್. ನಾನು ಅಂತೋಳ ಭಾಳ ದಿವಸ ಆಗಿದ್ ಗೈಸ್ ನಾನು ಡೆಕಾಥ್ಲಾನಿಗೆ ಬರ್ಲಾರ್ದಂಗ. ಬಟ್ ವಿ ವಾಂಟ್, ಏನೋ ಹೇಳಿದ್ರು, ಮಿಡ್ಡಿ ಪ್ಲಸ್ ಶಾರ್ಟ್ಸ್ ಅನ್ನೋ. ಶಾರ್ಟ್ಸು ಇರ್ತದೆ, ಈ ಕಡೆ ಮಿಡ್ಡಿನೂ ಇರ್ತದ. ಅಲ್ಲ ಸಾರಿ, ಶಾರ್ಟ್ಸ್ ಮೇಲೆ ಮಿಡ್ಡಿ ಇರ್ತದ ಅಂತ ತಗೊಳ್ಳಿಕ್ ಬಂದೀವಿ. ಇಲ್ಲೇ ನಮ್ಮ ಹುಡುಗಿರಿ ಅವರೇ ಎಲ್ರು ಇಲ್ಲೇ ಇದಾರೆ. ಎಲ್ಲಿಗೆ ನೋಡು ಹಂಗಾರೆ ಸರ್. ಇದು ಅಲ್ಲ, ಮಿಡ್ಡಿ ಸಿಗ್ಲಿಲ್ಲ ಅಂದ್ರೆ ಈ ತರ ಇಸ್ ಓಕೆ ಅಲ್ವಾ? ಅಲ್ಲ, ಮಿಡ್ಡಿ ಸಿಕ್ಕಿಲ್ಲ ಇದ್ರ ಮೇಲ್ಗಡೆ, ದಿಸ್ ಇಸ್ ಫೈನ್ ಅಲ್ವಾ? ದಿಸ್ ಕವರ್ಸ್ ಬೋತ್. ಫಸ್ಟ್ ಸ್ಕರ್ಟ್ ನೋಡಿ. ಓ ಮೈ ಗಾಡ್, ಒಂದ್ ಹುಡುಗಿ ಸೇರಿದ್ರನ ಎಷ್ಟ್ ಕಷ್ಟ ಆಗ್ತದೆ ಸೆಲೆಕ್ಟ್ ಮಾಡ್ಲಿಕ್ಕೆ. ಅಂತಾರ ಇಷ್ಟು ಜನ ಸೇರಿವ್ ನಾವು. ತಲೆಗೆ ಒಬ್ಬೊಬ್ರು ಮಾತಾಡ್ತಾರೆ, ತಲೆಗೆ ಒಬ್ಬೊಬ್ರು ಟೇಸ್ಟ್ ಹೇಳ್ತಾರಲ್ವಾ? ಅಲ್ಲಿ ನೋಡಿ, ಇನ್ನೊಬ್ರು ಇನ್ನೊಂದು ಹಿಡ್ಕೋತಿದ್ದಾರೆ. ಔಟ್ ಆಫ್ ಬಾಕ್ಸ್ ಪರ್ಚೇಸ್ ಅದು. ಒಂದ್ ಹುಡುಗಿ ಬಂದ್ರ ಶಾಪಿಂಗ್ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೂ ಒಂದ್ 4-5 ತಾಸು ತಗೋತಾರ. ಅಂತಾರ ಇಷ್ಟು ಜನ ಬಂದಿವಿ ನಾವು, ಎಷ್ಟೊತ್ತವರೆಗೂ ತಗೋಬಹುದು ನಾವು. ಅವ್ರು ಯಾವ್ದಾರ ತಗೊಳ್ಳಿ, ಸುಮ್ನೆ ನಾವ್ ಅದನ್ನ ತಗೊಂಡ್ ಹಾಕೊಳ್ಳೋದು. ಯೂನಿಸೆಕ್ಸ್ ಅಂದ್ರೆ ಯು ಕ್ಯಾನ್ ಯೂಸ್ ಇಟ್ ಅಲ್ಲ. ನಾಟ್ ಬ್ಯಾಡ್. 499 ಅಂತೆ ಗೈಸ್, ನಾಟ್ ಬ್ಯಾಡ್. ಹೇಳಿ ಮತ್ತೆ ಏನ್ ಸಮಾಚಾರ? ಹೇಳ್ಬೇಕು ನೀವು. ಶಾಪಿಂಗ್ ಬಂದಿದೀವಿ ಡೆಕಾಥ್ಲಾನ್ಗೆ. ಥ್ರೋಬಾಲ್ದು ಏನ್ ಪರ್ಚೇಸ್ ಮಾಡಕ್ಕೆ? ಔಟ್ಫಿಟ್ ಪರ್ಚೇಸ್ ಮಾಡಕ್ಕೆ, ಸ್ಪೋರ್ಟ್ಸ್ ಕ್ಲಾತ್ಸ್ ಪರ್ಚೇಸ್ ಮಾಡಕ್ಕೆ, ನಾಟ್ ಆಲ್ಸೋ ಔಟ್ಫಿಟ್ ಅಲ್ವಾ? ಯಾಕಂದ್ರೆ ನಾನು ಇವ್ರಕ್ಕಿಂತ ಹೈಟ್ ಇದೀನಿ. ಗೈಸ್, ಈ ಹೈಟ್ ಇರೋ ಹುಡುಗಿಯರ ಬಾಜುಗೆ ನಿಲ್ಬಾರ್ದು, ಮಾತಾಡ್ಸಕ್ಕೂ ಹೋಗ್ಬಾರ್ದು. ನಾನ್ ಹೋಗ್ಲಾ ಟ್ರಯಲ್ ಮಾಡಕ್ಕೆ, ಯಾಕೆ ಇಷ್ಟ ಕನ್ಫ್ಯೂಸ್? ಹೋಗಿರ್ಬೇಕಲ್ವಾ, ಗುಣ ಹೋಗಿರ್ಬೇಕು. ನಾಟ್ ಬ್ಯಾಡ್. ಅದು ಎರಡು ಒಂದೇ ಕಣೆ. ಪ್ಲೈನ್ ಅಲ್ಲೇ ಮೇಲ್ಗಡೆನೆ ಇದೆಯಲ್ಲ, ಅದೇನೆ ನಾನು ಇಲ್ಲಿ ಕೊಟ್ಟಿರೋದು ನೋಡಲಿ. ಅದ್ರ ಬದಲು ಇಲ್ಲೇ ತಗೊಂಡಿರೋದು. ನಿಮ್ ಕಷ್ಟನ ಯಾರು ಅರ್ಥ ಮಾಡ್ಕೋತಿಲ್ಲ, ಬಟ್ ನಾನು ಅರ್ಥ ಮಾಡ್ಕೋತೀನಿ. ಒಂದೇ ಕಲರ್ ಬೇಕು, ಒಂದೇ ಇದ್ರಲ್ಲಿ ಹೋಗೋಣ. ಯಾಕಂದ್ರೆ ಅದು ಬ್ಲಾಕ್ ಟಿ ಶರ್ಟ್ ಆಗಿರೋದ್ರಿಂದ ವಿ ವಾಂಟ್ ಬ್ಲಾಕ್. ರಿಪೀಟೆಡ್ ಆಗಿ ಯೂಸ್ ಮಾಡ್ಬೋದು. ಸೇಮ್ ಅದು ಆಯ್ತು ನೋಡು. ಒಂದು ಕಾಚ ಒಂದ್ ಚಡ್ಡಿ ತಗೊಳಗೆ ಇಷ್ಟೊಂದು ಡಿಸ್ಕಷನ್ ಆಗ್ತಿದೆ. ಓಕೆ ಗೈಸ್, ಆದ್ರೆ ನನಗೆ ಡೆಕಾಥ್ಲಾನ್ ಕ್ಲಾತ್ಸ್ ಮತ್ತೆ ಕ್ವಾಲಿಟಿ ಬಹಳ ಇಷ್ಟ ಆಗ್ತದ. ನಾವು ಸ್ಪೆಷಲಿ ಗರ್ಲ್ಸಿಗೆ ಇನ್ನರ್ ವೇರ್ಸ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ವೇರ್ಸ್ ಆಗಿರ್ಬೋದು, ಬಹಳ ಚಲೋ ಕ್ವಾಲಿಟಿ ಇದ್ರೆ ವಿ ವಿಲ್ ಬಿ ಲೈಕ್ ಕಂಫರ್ಟೇಬಲ್ ಆಗಿ ಪ್ಲೇ ಮಾಡ್ತೀವಿ ಅಂಡ್ ಕಂಫರ್ಟೇಬಲ್ ಆಗಿ ಸುಮಾರು ದಿವಸ ಸುಮಾರು ವರ್ಷನೂ ಹಾಕೋತೀವಿ. ಹಂಗ ನಾನು ಎಷ್ಟು ಡೆಕಾಥ್ಲಾನ್ ಕ್ಲಾತ್ಸ್ ತಗೊಂಡಿಲ್ಲ ಅದನ್ನೆಲ್ಲ ಭಾಳ ವರ್ಷ ಹಾಕೊಂಡೇನಿ. ತಗೋಬೇಕಾದಾಗ ಅಂತ ಅನಿಸ್ತದೆ ಭಾಳ ಕಾಸ್ಟ್ಲಿ ಅದಲ್ಲ, ಒಂದು 300-400 ನಾರ್ಮಲ್ ಪ್ರೈಸ್ಗಿಂತ ಹೊರಗೆ ಸಿಗೋಕ್ಕಿಂತ ಕಾಸ್ಟ್ಲಿ ಅದಲ್ಲ ಅಂತ ಅನಿಸ್ತದ. ಬಟ್
ವೆನ್ ಯು ಸ್ಟಾರ್ಟ್ ಯೂಸಿಂಗ್, ವೆನ್ ಯು ವಾಂಟ್ ವೆರಿ ಕ್ವಾಲಿಟಿ ಆರ್ ಸ್ಟ್ಯಾಂಡರ್ಡ್ ಅಂತಂದ್ರೆ ಐ ಥಿಂಕ್ ದ ಬೆಸ್ಟ್ ಕ್ಲಾತ್ಸ್ ಆರ್. ಎಲ್ಲ ಸೇರ್ಕೊಂಡ ಈ ಒಂದು ಶಾರ್ಟ್ಸ್ ನ ಸೆಲೆಕ್ಟ್ ಮಾಡಾರ ಫೈನಲ್ ಆಗಿ. ಸೊ ಸೈಜ್ ಪ್ರಕಾರ ತಗೊಂಡ್ ಟ್ರೈ ಮಾಡ್ರಿ ಅಂದಾರ. ಸೊ ನಾನು ಎಲ್ಲ ಮತ್ತೆ ಮೀಡಿಯಂ ತಗೊಂಡೇನಿ. ಎಲ್ಲಿ ತಗೊಂಡ್ರೆ ಲೂಸ್ ಇರ್ತದ ಅಂಡ್ ಕಂಫರ್ಟಬಲ್ ಮೋರ್ ಇರ್ತದ, ಮೀಡಿಯಂ ತಗೊಂಡ್ರೆ ಟೈಟ್ ಇರ್ತದ, ಬಟ್ ಇಟ್ಸ್ ಲುಕ್ಸ್ ಗುಡ್ ಅಲ್ಲ. ಸೊ ವಿಲ್ ಸಿ ಯಾವ್ದು ಸೂಟ್ ಆಗ್ತದ ಅಥವಾ ಯಾವ್ದು ಫಿಟ್ ಆಗ್ತದ ಅಥವಾ ಕಂಫರ್ಟಬಲ್ ಆಗ್ತದ ನೋಡೋಣ. ಎಲ್ಲರೂ ಟ್ರೈ ಮಾಡ್ಲಿಕ್ಕೆ ಹೊಂಟೇವಿ. ಕರೆಂಟೇ ಹೋಯ್ತು. ಮೈ ಗಾಡ್ ಗೈಸ್, ಏನಂತಂದ್ರ ಇದು ಮೀಡಿಯಂ, ಬಟ್ ಎಲ್ಲಿ ನಾನು ಬೇರೆದವ್ರಿಗೆ ಟ್ರಯಲ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಟ್ಟೆ, ನನ್ಗೆ ಮೇ ಬಿ ಲೂಸ್ ಆಗ್ಬೋದು ಅಂತ ಹೇಳಿ ಆ್ಯಂಡ್ ಹೋಗಿ 2XL ತೊಗೊಂಬಂದೆ. 2XL ಭಾಳ ಲೂಸ್ ಆಗ್ಲಿರ್ತದ. ಈಗ ನನಗೆ ಪ್ರಾಬಬ್ಲಿ ಎಲ್ಲಿ ಕರೆಕ್ಟ್ ಆಗ್ಬೋದ, ಬಟ್ ಎಲ್ಲಿ ಸ್ಟಾಕ್ ಒಳಗಿಲ್ಲ. ಏನಾಗ್ತದೋ ಏನೋ, ಎಲ್ ಸಿ. ಕಮ್ ಅವ್ರಿಗೆ ಹೇಳೋಣ. ಗೈಸ್, ಇವ್ರ ಸೆಲೆಕ್ಷನ್ ಈಗ ಮುಗಿಸ್ತಾರ, ಅವಾಗ ಮುಗಿಸ್ತಾರ ಅಂತ ಹೇಳಿ ನಾ ಕಾಯ್ಕೋತ ಇಲ್ಲೇ ಕೂತ ಏನಿಲ್ಲ ಅಂದ್ರೂ ಒಂದು 45 ನಿಮಿಷ ಆಗ್ಲಿಕ್ಕೆ ಬಂತು. ಹುಡುಗಿಯಾರ್ದು ಇನ್ನೂ ಸೆಲೆಕ್ಷನ್ ಮುಗಿವಲ್ತ. ಒಬ್ರಿಗೆ ಸೈಜ್ ಸಿಕ್ಕರೆ ಇನ್ನೊಬ್ರಿಗೆ ಸೈಜ್ ಸಿಗಂಗಿಲ್ಲ, ಒಬ್ರಿಗೆ ಆ ಪ್ಯಾಟ್ರನ್ ಇಷ್ಟ ಆದ್ರೆ ಆ ಪ್ಯಾಟ್ರನ್ ಹೋಗಿ ಇನ್ನೊಬ್ರಿಗೆ ಸೈಜ್ ಸಿಗಂಗಿಲ್ಲ, ಆ ಸೈಜ್ ಸಿಕ್ಕರೆ ಆ ಪ್ಯಾಟ್ರನ್ ಅವ್ರಿಗೆ ಇನ್ನೊಬ್ರಿಗೆ ಇಷ್ಟ ಆಗಿರಂಗಿಲ್ಲ. ಓ ಮೈ ಗಾಡ್, ನಾ ಅಂತೂ ಎಲ್ಲರೂ ಏನು ಸೆಲೆಕ್ಟ್ ಮಾಡ್ತಾರೆ ಅದ್ರಾಗ ಎಲ್ಲ ಸೈಜ್ ತೊಗೊಂಡು ಇಟ್ಕೊಂಡೇನಿ. ಸಿ ಯೋರ್ ಎಲ್ಲ ತೊಗೊಂಡು ಇಟ್ಕೊಂಡೇನಿ. ಫೈನಲ್ ಆಗಿ ಯಾವ ತೊಗೊಳ್ರಿ ಅಂತ ಹೇಳ್ತಾರೆ ಅದ್ರೊಳಗಿನ ಸೈಜ್ ತೊಗೊಂಡು ಹಾಕೋತೀವಿ. ನಾವಿನ್ನೂ ಪ್ರಾಕ್ಟೀಸ್ ಮಾಡ್ಬೇಕು. ಆ ಪ್ರಾಕ್ಟೀಸ್ ಗ್ರೌಂಡಿಗೆ ಹೋಗ್ಲಿಕ್ಕೆ ಇನ್ನೂ ಏನಿಲ್ಲ ಅಂದ್ರೂ ಒಂದು ½ an hour ಆಗ್ತದೆ. ಆಲ್ರೆಡಿ ನಾವು ಇಷ್ಟಾಗ್ಬಿಟ್ಟಿವಿ, ಎಲ್ಲರೂ ಸುಸ್ತಾಗ್ಬಿಟ್ಟದ. ಊಟ ಮಾಡಿದ್ವಿ ಚೆನ್ನಾಗ, ಇಲ್ಲಿ ಸುತ್ತಾಡ್ತೀವಿ ಅಂದ್ಕೊಂಡ್ವಿ. ಒಂದೇ ಸೆಕ್ಷನಿಗೆ ಬಂದ್ವಿ, ಒಂದೇ ಸೆಕ್ಷನ್ ಹೋಗಿ ಎಲ್ಲರಿಗೂ ಎಲ್ಲ ಸಿಕ್ತ. ಪ್ರಾಕ್ಟೀಸ್ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಅಗೇನ್ ಇಟ್ ವಿಲ್ ಟೇಕ್ 3 hours. ನೋಡಿ ನೋಡಿ ನೋಡಿ, ಥ್ರೋಬಾಲ್ ಆಡೋದು ಇಲ್ಲಿ ಬಂದು ಚಿಕ್ಕ ಮಕ್ಳು ಆಟ ಆಡೋದನ್ನ ಆಡ್ಕೊಂಡು ಇಂಥವರೆಲ್ಲ ಬ್ಲಾಗ್ ಮಾಡಿಕೊಂಡು ನೋಡಿ 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 649 ಇದಕ್ಕೆ ಸೋ ಕಾಸ್ಟ್ಲಿ ಗೈಸ್. 649 ರೂಪಾಯಿ ಅಂತ ಇದಕ್ಕೆ. ಸೋ ಕಾಸ್ಟ್ಲಿ, 649 ರುಪೀಸು. ಒಳ್ಳೆ ಮುಟ್ಟಿತ್ತು, ಬಾಟೆ ಬರುತ್ತೆ. ಇವರು ಶ್ರುತಿ ಅಂತ ಅವ್ರಿಗೆ ಸಾಕಾಗೋಯ್ತು ಇವ್ರುಗಳು ಶಾಪಿಂಗ್ ಮಾಡೋದೆಲ್ಲ. ನೋಡಿ ನೋಡಿ ನೋಡಿ, ಮೇಡಮ್ ಅವ್ರು ಫುಲ್ ಸುಸ್ತಾಗಿ ಅವರೇ ಒಂದು ದೊಡ್ಡದಾಗಿ ಅವರೇ ನಮ್ಮ ಕೋಚು. ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಕೋಚು. ಇವರೇ ನಮ್ಮ ಕೋಚು, ಫುಲ್ ಕಂಗಾಲಾಗಿದ್ದಾರೆ. ಏನಪ್ಪ Hope everyone is having a good time. Whoever is watching, wishing good luck to Radhe. She is such a wonderful player on and off the court as well. ಕ್ಯಾಮ್ರಾ ಸ್ವಲ್ಪ ಕ್ಯಾಮ್ರಾ ಹಿಂಗೆ 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 ಹಿಂಗೆ. ಹಾಂ, ಎಲ್ಲ ಬ್ಲಾಗ್ ಅದ ಅಂತ ಹೇಳಿರ್ತಾರೆ ಅವ್ರು, ಇಲ್ಲ ಏನೂ ಹೇಳಂಗಿಲ್ಲ. ಇವರು ಸಂಜು, ಗೀತಾ 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 ಸಂಜು ಮತ್ತು ಇಂಟರ್ವ್ಯೂ ಸಂಜು ಮತ್ತು ಗೀತಾ ಸೇರಬೇಕು ಅಂತ. ಎರಡು ಕ್ಯಾಮ್ರಾ ಆನ್ ಅಲ್ಲಿ ಇದೆ. She is a reputed under 14 and under 16 Karnataka state throw ball player and also is very very talented. But the entire organizing committee was searching for this player about her whereabouts for the past 2 weeks. ಏನ್ ಮಾಡೋದ್ರಿ, ಬಹಳ ಬಿಸಿಲೈತಿ. ಮಾತಾಡ್ರಲ್ಲ ಮತ್ತೆ. ಆರಾಮಿದ್ದೀರಿ? ಆರಾಮದೀವ್ರಿ. ಹೆಂಗೆ ಅನಿಸ್ತು ಇವತ್ತು ನಮ್ಮ ಕೂಡ ಬಂದು ನಿಮಗೆ ಶಾಪಿಂಗ್ ಎಲ್ಲ ಮಾಡಿ ರಣ 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 ಬಿಸ್ಲಾಗ ಕರ್ಕೊಂಬಂದ ಈ ಥರ ನಮ್ಗೆ ಸುತ್ತಿ ಹೊಡಿಸಿ ನಮಗೆ ಶಾಪಿಂಗ್ ಮಾಡಿಸ್ತೀರ ಏನು ಹೇಳ್ಬೇಕು. ಅದು ನಮಗಲ್ಲ, ಗಂಡು ಮಕ್ಳಿಗೆ ಪಾಪ ಇನ್ನೂ ಬಹಳ ಕಷ್ಟ ಆಗ್ಯದ. ಸ್ಟಿಲ್ ಅವ್ರ ಮಗುದಾಗ ಎಷ್ಟು ಟೆನ್ಷನ್ ಕಾಣ್ಲಿರ್ತದೆ. ಹೌದೌದು, ಇವಾಗ ಹೋಗ್ಲಿ ಬಿಡಿ, ಎಲ್ರಿಗೂ ಶಾಪಿಂಗ್ ಮಾಡಿಸಿ ನಿಮ್ಮ ತಲೆನೋವು ಕಡಿಮೆ ಮಾಡ್ಸೋಕ್ಕೆ ನಾವು ಕಾಫಿ ಕೊಡಿಸ್ತಾ ಇದ್ದೀವಿ ನಿಮಗೆ. ಹೆಣ್ಮಕ್ಳ ಜೊತೆ ಶಾಪಿಂಗ್ ಮಾಡೋದು ಇಷ್ಟು ಕಷ್ಟ ಅಂತ ಇವಾಗಲೇ ಗೊತ್ತಾಗಿದ್ದು. ನಾನು ಒಬ್ಬಳೇ ಶಾಪಿಂಗ್ ಮಾಡ್ತಾ ಹೆಣ್ಮಕ್ಳು. ಹೌದು, ನಾನು ಟಾಂಬಾಯ್. ಇವಳು ರಾಖಿ ಸಾವಂತ ಹೋಗ್ತೀನಿ. ಅದು ಆಲ್ರೆಡಿ ಹೇಳ್ಬಿಡಿ. ನನ್ನ ಬ್ಲಾಗಲ್ಲಿ ಮೇ ಬಿ ಒಂದು 5ನೇ ಸತಿ ಹೇಳ್ತಿದ್ದೀನಿ ಅನ್ಸುತ್ತೆ, ರಾಖಿ ಸಾವಂತ್ ತಂಗಿ ಅವಳು ಅಂತ ಅಂದ್ಬಿಟ್ಟು. ಕಾಫಿ ಕುಡಿತಾ ಇದ್ವಿ. ಮಾಡಿರೋ ಶಾಪಿಂಗ್ಗೆ ಸ್ವಲ್ಪ ಜೋರಾಗಿ ಮಾತಾಡಬೇಕು. ಈ ರೇಂಜಿಗೆ ಟ್ರಾಫಿಕಲ್ಲಿ ನಿಂತ್ಕೊಂಡು ನಾವು ಹಿಂಗೆ ಮಾತಾಡಿದ್ರೆ ಮೈಕ್ ಬೇರೆ ಇಲ್ಲ ನಮ್ಮ ಹತ್ರ. ಸಾಕಾಯ್ತು. ಇಟ್ಸ್ ಸ್ಟ್ರಾಂಗಾ? ನೋಡಿ, ನಮ್ಮ ಓನರೇ ನಮಗೆ ಕಾಫಿ ಕೊಡಿಸ್ತಿದ್ದಾರೆ. ನೋಡಿ, ಅವರೇ ಕಾಫಿ ಕೊಡಿಸ್ತಿದ್ದಾರೆ. ನಂದು ಕೊಟ್ಟರು, ಬಟ್ ವಿಡಿಯೋ ಮಾಡ್ಕೊಡೋದ್ರ ಪ್ಲೀಸ್. ಇವ್ರು ಯಾರೋ ಒಬ್ಬ ಸ್ನ್ಯಾಪ್ ಬೇರೆ ಮಾಡ್ಲಿದ್ದಾರೆ. ಥ್ಯಾಂಕ್ ಯು ಸರ್.
ನನ್ನ ಫೇವ್ರೆಟ್ ಗುಣ, ಅವಳು ನಂದು ಸೇಮ್ ಒಂದೇ ತರ ಗುಣ. ಇವಳು ನನ್ನ ರಕ್ಷಿತಾ ಡಾರ್ಲಿಂಗ್. ಇದ್ಯಾವುದೋ ಮಿನಿ ಬ್ಲಾಗರ್ ಇದು, ಸ್ನ್ಯಾಪ್ ಬ್ಲಾಗರ್ ಇದು. ತುಂಬ ಚೆನ್ನಾಗಿಲ್ಲ, ಹಾಗಾದ್ರೆ ಚೆನ್ನಾಗೂ ಇಲ್ಲ ಅಂತಿಲ್ಲ. ಇಟ್ ಇಸ್ ಮೀಡಿಯಮ್. ಗೈಸ್ ನಾನು ಕರೆ ಹೇಳ್ತೀನಿ, ಇಷ್ಟು ವರ್ತ್ ಅಂತ ಅನ್ನಿಸ್ತಲ್ಲ. ನಾವೆಲ್ಲ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದ. ಐ ವಿಲ್ ಶೋ ಯು ದ ಗ್ರೌಂಡ್. ಎಷ್ಟು ಮಸ್ತ್ ಅದ ಅಂದ್ರೆ ನೋಡ್ರಿಲ್ಲ, ವ್ಯೂ ಏನಂದ್ರೆ ಏನು ಮಸ್ತ್ ಅದ. ಇಟ್ ಈಸ್ ವರ್ತ್. ನಮ್ಮ ಹುಡುಗಿರು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ಲಿಕತ್ತಾರೆ ಈ ಗ್ರೀನ್ರಿ ಒಳಗೆ. ಗ್ರೀನ್ರಿ ಒಳಗ ಹಾಂ ಎಸ್ ಸಿ, ಇಲ್ಲಿ ನೋಡಿ ಸ್ಕೈ ನೋಡ್ರಿ ಇಲ್ಲಿ. ನೋಡ್ಲಿಕ್ಕೆ ಹತ್ತೀರಾ? ನೀವು ಹಿಂಗ ಮಾಡ್ಲಿಕ್ಕತ್ರ ನಾ ಇಳಿತೇನು? ಕಮೆಂಟ್ ಸೆಕ್ಷನ್ ಬ್ಯಾಡ್ ಕಮೆಂಟ್ ಹಾಕ್ರಿ ಅಂತ ಹೇಳ್ತೀನಿ. ಆಲ್ರೆಡಿ ಇಲ್ಲಿ ಆಟ ಆಡ್ಲಿಕ್ಕತ್ತಾರ ನೋಡ್ರಿ, ಇಲ್ಲಿ ಎಷ್ಟು ಚಂದ ಆಡ್ಲಿಕ್ಕತ್ತಾರ. ಇವತ್ತು ಮಜಾ ಬರ್ತದೆ ಆಟ ಆಡ್ಲಿಕ್ಕೆ. ಇವತ್ತು ಥ್ರೋಬಾಲ್ ಆಡ್ಲಿಕ್ಕೆ ಭಾರಿ ಮಜಾ ಬರ್ತದೆ. ಪ್ಲೀಸ್ ನನಗೂ ಫೋಟೋ ತೆಗೆದುಕೊಡಿ, ಒಳ್ಳೆ ಫೋಟೋ ಶೂಟ್ ಮಾಡ್ಕೋಬೋದು. ಇವಳು ಶಾಡೋ ಬಂತದೆ ನೋಡಿ. ಇಲ್ಲಿ ನೋಡ್ರಿ ನಾಯಿ ಮರಿಗಳು. ನಂಗೆ ಏನೋ ಗೊತ್ತಿಲ್ಲ ಗೈಸ್, ನಾ ಯಾವುದೋ ಪ್ಲೇಸಿಗೆ ಹೋದ್ರೂ ನನಗೆ ಪ್ರಾಣಿಗಳು ಸಿಗ್ತಾವ. ಅವುಗಳ ಜೊತೆ ಒಂದು ಸ್ಮಾಲ್ ಬಾಂಡಾರು ಬೆಳೀತದ. ಅಯ್ಯೋ ಕರೆದ್ರು ಬರುವಲ್ತ, ಅವ್ರ ಅಮ್ಮನ ಜೊತೆಗೆ ಅಷ್ಟು ಬ್ಯುಸಿ ಆಗ್ಬಿಟ್ಟಾವ. ಅಯ್ಯೋ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಈಗ ನಾನು ಶಾರ್ಟ್ ಆಗಿದ್ದೀನಿ ಅನ್ಕೊಳ್ಳಿ, ಈಗ ನಂಗಿಂತ ಹೈಟ್ ಶ್ರುತಿ ಇದ್ದಾಳೆ, ಅದು ನನ್ನ ತಲೆ ಮೇಲಿಂದ ಹೋಗ್ತಿದೆ ಅಂದ್ರೆ ಅದು ಪಕ್ಕ ಶ್ರುತಿ ಬಾಲೆ ಅದು. ಸೊ ಅದು ಪಾಯಿಂಟ್ಸ್ ಅವ್ರಿಗೆ ಹೊಟ್ಟೋಗ್ಬಿಡುತ್ತೆ. ಲೀವ್ ಇಟ್ ಅಂತ ಹೇಳ್ಬಿಡಿ. ಆವಾಗ ಅವ್ಳು ಕ್ಯಾಚೋ ಇಲ್ಲ ನೀನು ಕ್ಯಾಚೋ, ಅದೋ ಒಂದು ಹಿಡಿಯೋಣ. ಒಂದು ಇವಾಗ ನೆನ್ನೆ ನಾನು 9 ಸರ್ವಿಸ್ ಮಾಡಿದೆ. ಬೇಸ್ ಕ್ಯಾಂಪು ಶಟ್ಲ್ ಬ್ಯಾಡ್ಮಿಂಟನ್ ಆಡಿರೋದು, ಅದು ಜಾಗ ಚಿಕ್ಕದಿದೆ. ಎಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಅದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ.